ನಮಸ್ತೆ ಆತ್ಮೀಯರೇ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಬ್ರಹ್ಮ. ಇಂದಿನ ವಿಷಯ, ಮನುಷ್ಯ ಬೆಳೆಯೋಕ್ಕೋಗಿ ಎಡು ಬಿದ್ದುಬಿಡ್ತಾನೆ, ದಬಾಕೊಳ್ತಾನೆ, ಸಂಪೂರ್ಣವಾಗಿ ಲಾಸ್ ಆಗ್ಬಿಡ್ತಾನೆ. ಕೊನೆಗೆ ಸೂಸೈಡ್ ಮಾಡಿಕೊಳ್ಳುವಂತಹ ಪರಿಸ್ಥಿತಿ, ಊರು ಬಿಟ್ಟು ಓಡುವಂತಹ ಪರಿಸ್ಥಿತಿಗಳು ಇದೆಲ್ಲ ಯಾಕೆ ಬರ್ತವೆ ಅಂತ ಇಂದಿನ ವಿಷಯ. ಸ್ನೇಹಿತರೆ, ಆತುರಗಾರನಿಗೆ ಬುದ್ಧಿಮಟ್ಟ ಅಂತ ಕರೀತಾರೆ. ಏನೋ 7 ತಿಂಗಳು ಹುಡ್ದವನಂಗೆ ಆಡ್ತೀಯ ಅಂತ ಕೆಲವರು ಬೈಯೋದು ಕೇಳಿದ್ದೀರ. ಅಂದರೆ 9 ತಿಂಗಳಿಗೆ ಹುಟ್ಟಬೇಕಾಗಿರೋದು 7 ತಿಂಗಳಿಗೆ ಹುಟ್ಟುಬಿಟ್ಟವನೇ, ಅದಕ್ಕೆ ಅವನು ಕಮಂಗಿ ಥರ ಆಡ್ತಾನೆ ಅನ್ನೋದು ಕೆಲವರ ಒಂದು ಹಳ್ಳಿ ಕಡೆ ಬೈಯೋದಕ್ಕೋಸ್ಕರ ಯೂಸ್ ಮಾಡ್ತಾರೆ. ಸೊ ಆತುರಗಾರನಿಗೆ ಬುದ್ಧಿಮಟ್ಟ ಇಲ್ಲಿ ಯಾಕೆ ಎಡವು ಬೀಳ್ತಾರೆ ಅಂತಂದರೆ, ಮುನ್ನೆಚ್ಚರಿಕೆ ಇಲ್ಲ, ದೂರಾಲೋಚನೆ ಗೊತ್ತಿಲ್ಲ, ದೂರದೃಷ್ಟಿ, ದಿವ್ಯ ದೃಷ್ಟಿ ಇದ್ರ ಬಗ್ಗೆ ಅವ್ರಿಗೆ ಯಾವುದೇ ಒಂದು ಪೈಸದಷ್ಟು ನಾಲೆಡ್ಜ್ ಇಲ್ಲ. ಆದ್ರಿಂದ ಮುಂದೆ ಹೋಗಿ ಎಡವು ಬಿದ್ದು ಬಿಡ್ತಾರೆ. ಯಾಕೆ ಬೀಳ್ತಾರೆ? ಆತುರಗಾರನಿಗೆ ಬುದ್ಧಿಮಟ್ಟ, ಓಡಕ್ಕೆ ಹೋಗ್ತಾನೆ, ಬಿದ್ದೋಗ್ತಾನೆ. ನಡೆಯೋದೇ ಕಲ್ತಿಲ್ಲ, ಯಾಕೆ ಓಡಕ್ಕೆ ಹೋಗ್ತೀಯ? ನಡೆಯೋದಕ್ಕಿಂತ ಮುಂಚೆ ಕುಳಿತುಕೊಳ್ಳೋದು ಕಲ್ತ್ಕೋ, ಕುಳಿತುಕೊಳ್ಳೋದಕ್ಕಿಂತ ಮುಂಚೆ ಮಲ್ಕೊಳ್ಳೋದು ಕಲ್ತ್ಕೋ. ಮಲ್ಕೊಳ್ಳೋದು ಕಲಿಬೇಕು, ಕುಳಿತುಕೊಳ್ಳೋದನ್ನ ಕಲಿಬೇಕು, ನಿಂತ್ಕೊಳ್ಳೋದನ್ನ ಕಲಿಬೇಕು, ನಡೆಯೋದನ್ನು ಕಲಿಬೇಕು, ಆಮೇಲೆ ಓಡೋದನ್ನು ಕಲಿಬೇಕು, ವಿಶ್ರಾಂತಿ ಪಡೆಯೋದನ್ನು ಕಳ್ಕೊಳ್ಬೇಕು. ಸೊ ಇದೆಲ್ಲ ಕಲಿಕೆಗಳಿದ್ದರೆ ಸಂದರ್ಭೋಚಿತವಾಗಿ ಯಾವುದನ್ನು ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಅನ್ನೋ ತಿಳ್ಕೊಳ್ಬೇಕು. ಇದೆಲ್ಲವನ್ನ ತಿಳ್ಕೊಂಡ್ರೆ ನಿಮ್ಮ ಬದುಕು ಅದ್ಭುತವಾಗಿರುತ್ತೆ. ಮುಂದೆ ಹೋಗಿ ಬೀಳುವಂಥ ಪರಿಸ್ಥಿತಿ ಇರೋದಿಲ್ಲ, ಲಾಸ್ ಆಗುವಂಥ ಪರಿಸ್ಥಿತಿ ಇರೋದಿಲ್ಲ, ಸೂಸೈಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಊರು ಬಿಟ್ಟು ಓಡೋಗುವಂಥ ಅವಶ್ಯಕತೆಗಳು ಇಲ್ಲ. ಹಂತ ಹಂತವಾಗಿ, ನಿಧಾನವಾಗಿ, ನಿಧಾನವೇ ಪ್ರಧಾನ, ಅದನ್ನು ಬೆಳೀತಾ ಹೋಗ್ಬೇಕು ಮನುಷ್ಯ. ಉದಾಹರಣೆಗೆ, ಮೊದಲು ಸೈಕಲ್ ಕಂಡುಹಿಡಿದ್ರು, ಇದು ಮೊದಲನೇ ಹಂತ. ಉದಾಹರಣೆಗೆ ಅದಕ್ಕೆ ಇನ್ನೂ ಬಿಡಿಸಿ ಸೈಕಲ್ ಬರೋದಕ್ಕಿಂತ ಮುಂಚೆ ಹೆಂಗೆ ಬಂತು ಅದನ್ನು ಬೇಕಾದ್ರೆ ಹೇಳ್ಬೋದು. ಬಟ್ ನೀವೆಲ್ಲ ಬುದ್ಧಿವಂತರು, ಅರ್ಥ ಮಾಡ್ಕೊಳ್ತೀರಾ. ಆದ್ದರಿಂದ ಮೊದಲು ಸೈಕಲ್ ಬಂತು. ಸೈಕಲ್ ಬಂದ ನಂತರ 2ನೇ ಹಂತದಲ್ಲಿ ಗಾಡಿಯನ್ನು ತಯಾರಿಸಿದ್ರು, ಬೈಕ್. 2ನೇ ಹಂತದಿಂದ 3ನೇ ಹಂತಕ್ಕೆ ಕಾರನ್ನು ತಯಾರಿಸಿದ್ರು. 3ನೇ ಹಂತದಿಂದ 4ನೇ ಹಂತದಲ್ಲಿ ಬಸ್ಸನ್ನು ತಯಾರಿಸಿದ್ರು. ಬಸ್ಸನ್ನು ತಯಾರಿಸಿದ ಮೇಲೆ 5ನೇ ಹಂತದಲ್ಲಿ ಟ್ರೈನನ್ನು ತಯಾರಿಸಿದ್ರು. ಟ್ರೈನ್ ತಯಾರಿಸಿದ ಮೇಲೆ 7ನೇ ಹಂತದಲ್ಲಿ ಏರೋಪ್ಲೇನನ್ನು ತಯಾರಿಸಿದ್ರು. ಏರೋಪ್ಲೇನ್ ಆದಮೇಲೆ ಮುಂದಿನ ಹಂತ ರಾಕೆಟನ್ನು ತಯಾರಿಸಿದ್ರು. ರಾಕೆಟನ್ನು ತಯಾರಿಸಿದ ಮೇಲೆ ಕೆಲವೊಂದು ಸ್ಯಾಟಲೈಟ್ಗಳನ್ನು ತಯಾರಿಸಿದ್ರು. ರಾಕೆಟ್ಗಿಂತನೂ ಅದ್ಭುತವಾಗಿ ಇವತ್ತು ಮಂಗಳ ಗ್ರಹಕ್ಕೆ ಹೋಗಿ ಬಂದಂಥ ಯಾವುದೋ ಒಂದು ಮಿಷಿನು, ಸೊ ಯಂತ್ರವನ್ನು ಕಂಡುಹಿಡಿದ್ರು. ಈಗ ನೀವು ಹೇಳಿ, ಒಂದೇ ಸಲ ನಾನು ರಾಕೆಟ್ ಕಂಡುಹಿಡಿತೀನಿ, ಸೈಕಲ್ ಬಂದಿಲ್ಲ, ಬೈಕ್ ಬಂದಿಲ್ಲ, ಕಾರ್ ಬಂದಿಲ್ಲ, ಬಸ್ ಬಂದಿಲ್ಲ, ಟ್ರೈನ್ ಬಂದಿಲ್ಲ, ಏರೋಪ್ಲೇನ್ ಬಂದಿಲ್ಲ, ರಾಕೆಟ್ ಹೇಗೆ ಸಾಧ್ಯ ಕಂಡುಹಿಡಿಯೋಕ್ಕೆ? ಆ ರಾಕೆಟ್ ಬರೋದಕ್ಕೆ ಮೂಲ ಏನು ಅಂತಂದರೆ ಏರೋಪ್ಲೇನ್, ಏರೋಪ್ಲೇನ್ ಬರೋದಕ್ಕೆ ಮೂಲ ಏನು? ಟ್ರೈನು, ಟ್ರೈನ್ ಬರೋದಕ್ಕೆ ಮೂಲ ಏನು? ಬಸ್ಸು, ಬಸ್ ಬರೋದಕ್ಕೆ ಮೂಲ ಏನು? ಕಾರು, ಕಾರ್ ಬರೋದಕ್ಕೆ ಮೂಲ ಏನು? ಗಾಡಿ, ಗಾಡಿ ಬರೋದಕ್ಕೆ ಮೂಲ ಏನು? ಸೈಕಲ್. ಇದೆಲ್ಲವೂ ಹಂತ ಹಂತವಾಗೇ ಬರಬೇಕೇ ಹೊರತು ಒಂದೇ ಸಲ ನಾವು ಜಂಪ್ ಮಾಡೋದಕ್ಕೆ ಸಾಧ್ಯವಿಲ್ಲ. ಮನುಷ್ಯನಿಗೆ ಇದು ಅರ್ಥ ಆಗ್ದೇ ಏನು ಮಾಡ್ತಾನೆ, ಅಟ್ ಅ ಟೈಮ್ ನಾನು ಕಾರೇ ತಯಾರು ಮಾಡ್ತೀನಿ, ಇನ್ನೂ ಸೈಕಲ್ ಬಂದಿಲ್ಲ, ಬೈಕ್ ಬಂದಿಲ್ಲ, ಕಾರ್ ತಯಾರು ಮಾಡ್ತೀನಿ ಅಂತ ಹೋಗ್ಬಿಡ್ತಾನೆ, ಬಿದ್ದೋಗ್ತಾನೆ. ಏನು ತಿಪ್ಪುರ್ಲಾಗ ಹೊಡೆದು ಈ ಹಂತವನ್ನು ದಾಟದೇನೆ ಕಾರ್ ತಯಾರು ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಮನುಷ್ಯ ಬೆಳೀತಾ ಹೋಗ್ಬೇಕು. ಮೊದಲು ಬಾಲ್ಯ, ಆಮೇಲೆ ಯೌವನ, ಆಮೇಲೆ ಮಧ್ಯವಯಸ್ಕ, ಆಮೇಲೆ ಮುಪ್ಪು. ಮುಪ್ಪಾದ ಮೇಲೂ ಅದನ್ನು ವಯೋವೃದ್ಧ ಅಂತಾರೆ. ಅಂದರೆ 100+ ಯಾರ್ಯಾರು ಬದುಕಿರ್ತಾರೆ ಇವರೆಲ್ಲ ವಯೋವೃದ್ಧರು. ಈಗ ಬಾಲ್ಯವನ್ನೇ ನಾನು ಪಾಸ್ ಮಾಡಲಿಲ್ಲ, ಒಂದೇ ಸಲ ಯೌವನಕ್ಕೆ ಹೋಗ್ಬಿಟ್ಟೆ, ಹೇಗೆ ಸಾಧ್ಯ? ಯೌವನದಿಂದ ಒಂದೇ ಸಲ ನಾನು ಮುಪ್ಪಾಗ್ಬಿಟ್ಟೆ, ಮಧ್ಯವಯಸ್ಕ ಬರಲೇ ಇಲ್ಲ, ಹೇಗೆ ಸಾಧ್ಯ? ಸಾಧ್ಯವೇ ಇಲ್ಲ. 365 ದಿನಗಳು ಕಳೆದ್ರೆ ಮಾತ್ರ 1 ವರ್ಷ. ಸೊ 10 ವರ್ಷಗಳು ಕಳೀತು. 365 × 10 3650 ದಿವಸ. ಈಗ ಅವನಿಗೆ 10 ವರ್ಷ. ಆ 10 ವರ್ಷನ ನಾನು 20 ವರ್ಷ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಎಲ್ಲವೂ ಇಲ್ಲಿ ಹಂತ ಹಂತವಾಗಿ ಮನುಷ್ಯ ಬೆಳೀತಾ ಹೋದರೆ ಖಂಡಿತವಾಗ್ಲೂ ಬೆಳೆದೇ ಬೆಳಿತಾನೆ. ಅವನು ಬಿದ್ದರೂ ಕೂಡ ಒಂದು ಹಂತಕ್ಕೆ ಬೀಳ್ತಾನಷ್ಟೆ, ಒಂದೇ ಒಂದು ಹಂತ.
ಒಬ್ಬನ ಹತ್ರ 10 ಲಕ್ಷ ಇತ್ತು, ಅದನ್ನು 20 ಲಕ್ಷ ಮಾಡ್ದ ಒಂದು ವರ್ಷದಲ್ಲಿ, ಮುಂದಿನ ವರ್ಷದಲ್ಲಿ 30 ಲಕ್ಷ ಮಾಡ್ದ. ಆ ಥರ 1 ಕೋಟಿಗೆ ಬಂದಿದ್ದಾನೆ. ಈಗ ಅವನು ಸಡನ್ನಾಗಿ ಬೀಳ್ತಾನ ಅಂತಂದರೆ ಒಂದು 10 ಲಕ್ಷ ಕಳ್ಕೊಬೋದು, 20 ಲಕ್ಷ ಕಳ್ಕೊಳ್ಬೋದು. ಒಂದೇ ಸಲ ಕೋಟಿ ಕಳ್ಕೊಳ್ಳೋದಿಲ್ಲ. ಕೋಟಿ ಕಳ್ಕೊಂಡ ಅಂದರೆ ಅವನು ಒಂದೇ ಸಲ ಎಲ್ಲೋ ಜಂಪ್ ಮಾಡಕ್ಕೆ ಹೊರಟಿದ್ದಾನೆ, ಆದ್ದರಿಂದ ಕೋಟಿ ಕಳ್ಕೊಂಡಿದ್ದಾನೆ. ಯಾರು ಜಂಪ್ ಮಾಡಕ್ಕೆ ಹೋಗ್ತಾರೆ ಅಂದರೆ ಒಂದನ್ನು ಸ್ಕಿಪ್ ಮಾಡಿ 2 ಸ್ಕಿಪ್ ಮಾಡಿ 3ಕ್ಕೆ ಹೋಗ್ಬಿಡೋದು, 2 3 ಸ್ಕಿಪ್ ಮಾಡಿ 4ಕ್ಕೆ ಹೋಗ್ಬಿಡೋದು, 2 3 4 ಸ್ಕಿಪ್ ಮಾಡಿ ಒಂದೇ ಸಲ 5ಕ್ಕೆ ಹೋಗ್ಬಿಡೋದು, ಈ ಥರ ಮಾಡಕ್ಕೆ ಹೋದಾಗ ಖಂಡಿತವಾಗಲೂ ಎಡು ಬಿದ್ದೇ ಬೀಳ್ತಾರೆ. ಅವನ ಕೆಪಾಸಿಟಿ ಸೈಕಲ್ ಇದೆ. ಈಗ ಅವನು ಸೈಕಲ್ಗೆ ಒಂದು 5,000 ರೂಪಾಯಿ ಖರ್ಚು ಮಾಡ್ಬೋದು. ಗಾಡಿ ಬೇಕು, ಗಾಡಿಗೆ ಒಂದು 30,000 ರೂಪಾಯಿ ಖರ್ಚು ಮಾಡಬೇಕು ಸೆಕೆಂಡ್ ಹ್ಯಾಂಡ್ ಗಾಡಿ ತೊಗೊಳ್ಬೇಕಾದ್ರೆ. ಇವನು ಸೈಕಲಿಂದ ಒಂದೇ ಸಲ ಕಾರ್ ತಗೊಳಕ್ಕೆ ಹೊರಟುಬಿಟ್ಟ. 10 ಲಕ್ಷ ರೂಪಾಯಿನ ಕಾರು. ಗಾಡಿ ಬೆಲೆ, ಸೈಕಲ್ ಬೆಲೆ ಎಷ್ಟು? 5,000. ಕಾರ್ಗೆ ಎಷ್ಟು? 10 ಲಕ್ಷ. ಇವನೇನಾದರೂ ಕಾರ್ ತಗೊಂಡ್ರೆ ಮುಂದೆ ಗ್ಯಾರಂಟಿ ಎಡು ಬೀಳ್ತಾನೆ. ಇದಾದ ಮೇಲೆ ನೆಕ್ಸ್ಟ್ ಲೆವೆಲ್ ಹೋಗಲೇಬೇಕು, ಅವ್ನು ಗಾಡಿ ತೊಗೊಳ್ಬೇಕು. ನನಗೆ ಕೇಳ್ದಂಗೆ ಸೆಕೆಂಡ್ ಹ್ಯಾಂಡ್ ಗಾಡಿ ತಗೋ, 1 ವರ್ಷ 2 ವರ್ಷ 3 ವರ್ಷ ಚೆನ್ನಾಗಿ ಓಡಿಸು. ಹೊಸ ಗಾಡಿ ತಗೋ, ಅದೊಂದು 2 ವರ್ಷ 3 ವರ್ಷ ಚೆನ್ನಾಗಿ ಓಡಿಸು. ಅದಾದಮೇಲೆ ದೊಡ್ಡ ಗಾಡಿ ತಗೋ. ಈ ಥರ ಹಂತ ಹಂತವಾಗಿ ಹೋಗೋನು ಯಾವತ್ತೂ ಬೀಳೋದಕ್ಕೆ ಸಾಧ್ಯವಿಲ್ಲ. ಬಹಳ ಕೇರ್ಫುಲ್ಲಾಗಿ ಹೆಜ್ಜೆಗಳನ್ನು ಹಾಕ್ತಾರೆ. ಸೊ ಡೇಂಜರ್ ಝೋನ್ಗೆ ಇವ್ರು ಹೋಗೋದಿಲ್ಲ. ಡೇಂಜರ್ ಝೋನ್ಗೆ ಹೋಗಿದ್ದಾರೆ ಅಂತಂದರೆ ಏನರ್ಥ ಅಂದರೆ ಸ್ಕಿಪ್ ಮಾಡಿದ್ದಾರೆ, ಹೆಚ್ಚಾಗಿ ಖರ್ಚು ಮಾಡಿದ್ದಾರೆ, ಆದ್ದರಿಂದ ದೊಡ್ಡದವರು ಕೂಡ ಕಳ್ಕೊಂಡವ್ರೆ. ಸೊ ನೆಕ್ಸ್ಟ್ ಬೆಳೀತಾ ಇಲ್ಲ, ಬೆಳೆಯೋಕ್ಕೆ ಹೋಗಬೇಕು ಅಂತೇಳಿ ರಾಕೆಟ್ ಥರ ಬಂದು ಬಿದ್ದೋದವ್ರು ಸುಮಾರು ಜನ. ಆದ್ದರಿಂದ ಎಲ್ಲ ಜೀವನದ ಹಂತಗಳನ್ನು ನಿಸರ್ಗ ನಮ್ಮೆಲ್ಲರಿಗೂ ಬಹಳ ಬಹಳ ಅದ್ಭುತವಾಗಿ ಹೇಳ್ಕೊಟ್ಟಿದೆ. 1 2 3 4 ಇದೇ ರೀತಿಯಲ್ಲೇ ಬೆಳವಣಿಗೆ ಆಗಬೇಕೆ ಹೊರತು ಒಂದಾದ ಮೇಲೆ ಸ್ಕಿಪ್ ಮಾಡಿ ನಾವೇನಾದರೂ 5ಕ್ಕೆ ಹೋದ್ರಿ, 10ಕ್ಕೆ ಹೋದ್ರಿ, 20ಕ್ಕೆ ಹೋದ್ರಿ, ಅಲ್ಲಿ ನಾವು ಮುಗ್ಗರಿಸ್ಬೀಳೋದು ಗ್ಯಾರಂಟಿ. ಆದ್ದರಿಂದ ಎಲ್ಲದಕ್ಕೂ ಒಂದು ನಿಯಮ ಇದೆ. 1ರಿಂದ 100ಕ್ಕೂ ಕೂಡ ದಾಟ್ಬೋದು. ಬಟ್ ಅದಕ್ಕೆ ಮೊದಲು ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕಾಗುತ್ತೆ. ಆ ಸಿದ್ಧತೆಯನ್ನು ಮಾಡಿದ ನಂತರ ಮುಂದಕ್ಕೊಂದು ದಿವಸ ಖಂಡಿತವಾಗಲೂ ಬಂದೇ ಬರ್ತದೆ. ಯಾರೋ ಒಬ್ಬ ಬೈಕ್ ರೈಸರ್ ಸುಮಾರು 300 ಅಡಿ ಜಂಪ್ ಮಾಡಿಸ್ದ. 300 ಅಡಿ ಒಂದೇ ಸಲ ಜಂಪ್ ಮಾಡಿಸಿದ್ನ. ಮೊದಲು 10 ಅಡಿ ಜಂಪ್ ಮಾಡಿಸಿರ್ತಾನೆ, 50 ಅಡಿ ಜಂಪ್ ಮಾಡಿಸಿರ್ತಾನೆ, 100 ಅಡಿ ಜಂಪ್ ಮಾಡಿಸಿರ್ತಾನೆ, 200 ಅಡಿ ಜಂಪ್ ಮಾಡಿಸಿರ್ತಾನೆ. ಅದಾದಮೇಲೆ ಗಿನ್ನಿಸ್ ರೆಕಾರ್ಡ್, ವರ್ಲ್ಡ್ ರೆಕಾರ್ಡ್ ಆಗಲಿ ಅಂತೇಳಿ ಎಲ್ಲರನ್ನೂ ಕರೆಸಿ 300 ಅಡಿ ಬೈಕನ್ನು ಜಂಪ್ ಮಾಡಿಸ್ತಾನೆ. ಈ 300 ಅಡಿ ಜಂಪ್ ಮಾಡಿಸ್ಬೇಕಾದ್ರೆ ಸಿದ್ಧತೆಗಳು ನಡೆದಿರ್ತವೆ. ಆದ್ದರಿಂದ ಎಲ್ಲದಕ್ಕೂ ಕೂಡ ಸ್ಟೆಪ್ ಬೈ ಸ್ಟೆಪ್ ಹಂತ ಹಂತವಾಗಿ ಯಾರು ಮೇಲಿರ್ತಾನೋ ಇವನನ್ನು ಯಾರೂ ಬೆಳೆಸೋದಕ್ಕೆ ಸಾಧ್ಯವಿಲ್ಲ. ಬೆಳೆದಿರೋರು ಬೀಳ್ತಾರೆ ಅಂತಂದರೆ ಅವರು ಕೂಡ ಸ್ಕಿಪ್ ಮಾಡಿ ಕೆಳಗೆ ಮಾಡಿಬಿಡ್ತಾರೆ, ಹೆಚ್ಚಾಗಿ ಖರ್ಚು ಮಾಡ್ತಾರೆ. ಅದಕ್ಕೋಸ್ಕರ ಬೆಳೆದಿರೋರು ಕೂಡ ಬಿಡದೇ ಬೀಳ್ತಾರೆ. ಸೊ ನಿಮಗೆ ಈ ಒಂದು ಜೀವನದ ಆಟದಲ್ಲಿ ಕನ್ಫ್ಯೂಷನ್ ಇದ್ದರೆ, ನಿಮಗೆ ಗೊಂದಲಗಳಿದ್ದರೆ ಖಂಡಿತವಾಗ್ಲೂ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಹಿನ್ನೆಲೆ ಪೂರ್ವಾಪರಗಳನ್ನು ತಿಳ್ಕೊಂಡು ನಿಮ್ಮ ಮುಂದಿನ ಭವಿಷ್ಯದಲ್ಲಿ ಮಾರ್ಗದರ್ಶನ, ಪರಿಹಾರಗಳು, ನಿಮ್ಮ ಅಭಿವೃದ್ಧಿ ಸಮೃದ್ಧಿಗಾಗಿ ಸುಬೋಧಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸರ್ವ ರೀತಿಯ ಸಮಸ್ಯೆಗಳಿಗೂ ಪರಿಹಾರಗಳು ಉಂಟು. ನೇರವಾಗಿ ಬಂದು ಭೇಟಿ ಮಾಡಿ. ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ ವಾಯ್ಸ್ ಮೆಸೇಜ್ ಕೂಡ ಕಳಿಸಬಹುದು. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ.